ಕೂಡ ನನಗೆ ಯಾವ್ದಾದ್ರು ಪತ್ರಿಕಾ ಪ್ರಕಟಣೆಯ ಬಿಡುಗಡೆ ಸಿಕ್ಕಿದ್ರೆ ಮಾತ್ರ ಅದನ್ನ ಮೆನ್ಷನ್ ಮಾಡಿ ಈ ರೀತಿ ಸಿಕ್ಕಿದೆ ಅಂತ ಹೇಳಿದ್ದೀನಿ. ನಾನು ಸುಮ್ಮನೆ ಊಹಾಪೋಹವಾಗಿ ಯಾವ್ದೋ ಪ್ಯಾನ್ ಕಾರ್ಡ್ ಸಿಕ್ತಂತೆ ಎಲ್ಲಾ ಮಾಧ್ಯಮಗಳಲ್ಲೂ ಬಂತು ಹೊತ್ತು ಅದು ಸಿಕ್ಕಿದೆ ಅಂತ ಇದು ಸಿಕ್ಕಿದೆ ಅಂತ ನಾನೇ ಪ್ರಶ್ನೆ ಮಾಡಿದ್ದೀನಿ. ಇವ್ರಿಗೆಲ್ಲ ಎಷ್ಟು ಬೇಗ ಇನ್ಫಾರ್ಮೇಶನ್ ಹೆಂಗಪ್ಪ ಬರ್ತೈತೆ, ಅಲ್ಲಿ ಎನ್ಕ್ವೈರಿ ನಡೀತೈತೆ, ಒಂದು ಉತ್ಖನನ ಕಾರ್ಯ ನಡೀತೈತೆ, ಆದಷ್ಟು ಬೇಗ ಹೆಂಗ್ ಬಂದ್ಬಿಡ್ತು, ಕೊಡಂಗಿದ್ರೆ ನಮಗೂ ಕೂಡ ಇನ್ಫಾರ್ಮೇಶನ್ ಅಂತ SIT ಅವ್ರನ್ನ 3 ವಿಡಿಯೋದಲ್ಲಿ ನಾನೇ ಪ್ರಶ್ನೆ ಮಾಡಿ ಕೇಳಿದ್ದೀನಿ. SIT ಅವರಿಗೆ ಮಂಜುನಾಥ್ ಗೌಡ ಅನ್ನೋಂಥವ್ರು, ಆ ಸುಜಾತ ಭಟ್ ಅನ್ನೋ ಒಂದು ಪಾತ್ರ ಸೃಷ್ಟಿಯಾಗುತ್ತಲ್ಲ, ಆ ಪಾತ್ರದ ಲಾಯರ್ ಬಂದು ಮಂಜುನಾಥ್ ಅನ್ನೋಂಥವ್ರು. ಆ ಮಂಜುನಾಥ್ ಅವರು ಆಗಾಗ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾ ಇದ್ರು. ಹೆಸರಲ್ಲೇ ಪತ್ರಿಕಾ ಪ್ರಕಟಣೆ ಅಂತಿದ್ದಾಗ ಅದನ್ನ ನಾನು ಬಳಸಿದ್ದೀನಿ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ವಿಡಿಯೋಗಳಲ್ಲಿ, ನಾನು ಬಳಸಿರ್ತಕ್ಕಂಥದ್ದು ಮಂಜುನಾಥ್ ಗೌಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯನ್ನ. ಹಾಗೇನಾದ್ರೂ ನಂದು ತಪ್ಪಾಯ್ತು ಅಂತಂದ್ರೆ ಮಂಜುನಾಥ್ ಗೌಡ ಅವರು ಬಿಡುಗಡೆ ಮಾಡಿದಂಥ ಪತ್ರಿಕಾ ಪ್ರಕಟಣೆ ಇದೆ ತಪ್ಪು. SIT ಅವರು ಏನ್ ಮಾಡ್ತಿದ್ರು, ಇವರು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ 3 ರಿಂದ 4 ಪತ್ರಿಕಾ ಪ್ರಕಟಣೆಯನ್ನು ಅವ್ರು ಬಿಡುಗಡೆ ಮಾಡಿದ್ದಾರೆ. ಮೊದಲ ಪತ್ರಿಕಾ ಪ್ರಕಟಣೆಯಲ್ಲಿ ಅವ್ರನ್ನ ತಡಿಬೋದಿತ್ತು. ಹೆಂಗ್ರಿ ಬಿಡ್ತಾ ಇದೀರಿ ನೀವು, ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಅಂತ. 3-4 ಪತ್ರಿಕಾ ಪ್ರಕಟಣೆ ಹೆಂಗ್ ಬಂತು, ರಾಜ್ಯದ ಜನ ಅದನ್ನು ಕೇಳಬೇಕಲ್ಲ. ಈಗ ಆಚೆಗೆ ಬಂದಿದ್ದು ಯಾವಾಗ, ಜುಲೈ ಅಂತ್ಯದಲ್ಲ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು, ಸಾಕ್ಷಿದಾರ ಬಂದು ಬೆಳ್ತಂಗಡಿಯ ಕೋರ್ಟ್ಗೆ ಬರ್ತಾನೆ. ಅವನು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ, ಯೂಟ್ಯೂಬ್ಗಳಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ಅವನ FIR ಕಾಪಿ ಕೂಡ ವೈರಲ್ ಆಗುತ್ತೆ. ನಾನು 12 ವರ್ಷದ ಸ್ಕೂಲ್ ಬ್ಯಾಗ್ ಸಮೇತ ಒಂದು ಮಗುನೂ ತಾಕಿದ್ದೀನಿ, ಹೆಚ್ಚು ಕಡಿಮೆ 100 ಶವಗಳನ್ನ ಊತ ಹಾಕಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ನನ್ನ ಮೊದಲ ವಿಡಿಯೋ ಆರಂಭ ಆಗಿದೆ ಅಲ್ಲಿಂದ. ನಾನು ಊಹಾಪೋಹವಾಗಿ, ಕಟ್ಟುಕತೆಯಾಗಿ ಅಥವಾ ಪ್ರೀ ಪ್ಲಾನ್ ಆಗಿ ನನಗೆ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಎನ್ಕ್ವೈರಿ ಕರೀಲಿ, ನನಗೇನು ಗೊತ್ತು ಓಪನ್ ಆಗಿ ಹೇಳ್ತೀನಿ. ನನ್ನ ಬ್ರೈನ್ ಮ್ಯಾಪಿಂಗ್ ಆದರೂ ಮಾಡಲಿ, ಮಂಪರ್ ಪರೀಕ್ಷೆ ಮಾಡಲಿ, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ರೂ ತಗೊಳ್ಳಿ, ನನ್ನ ಫೋನ್ ಸಂಪರ್ಕ ತಗೊಳ್ಳಿ, ನನ್ನ ಫ್ಯಾಮಿಲಿ ಸಂಪರ್ಕ ತಗೊಳ್ಳಿ, ಎಲ್ಲಾನು ಕೊಡ್ತೀನಿ. ನಿಷ್ಕಳಂಕನಾಗಿದ್ದೀನಿ, ಈ ಕ್ಷಣದವರೆಗೂ ಕೂಡ ನಿಷ್ಕಳಂಕನಾಗಿದ್ದೀನಿ, ಓಪನ್ ಆಗಿದ್ದೀನಿ. ಸತ್ಯಮೇವ ಜಯತೆ ಅನ್ನೋದಕ್ಕೆ ಆಧಾರವಾಗಿದ್ದೀನಿ, ಅದು ನಂಬ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವನೇನು FIR ಪ್ರತಿ ಇರುತ್ತಲ್ಲ, ಅದು ಯಾವಾಗ ವೈರಲ್ ಆಗುತ್ತಲ್ಲ ಮಾಧ್ಯಮಗಳೆಲ್ಲ, ನಿಮಗೂ ಸಿಕ್ಕಿರುತ್ತಲ್ಲ ಅದು, ಆ ಪ್ರತಿ ಸಿಕ್ಕಾಗ ಇದಕ್ಕೆ ಸಂಬಂಧಪಟ್ಟಾಗ ಓದಿ ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ಆಗಿದೆ ಅಂತೆ ಅನ್ಕೊಂಡ ತಕ್ಷಣನೇ ನಾವು ಇಂಥವರೇ ಮಾಡೋರೆ ಅಂತ ಹೇಳಕ್ಕಾಗಲ್ಲ. ಅವನು ಆರೋಪ ಮಾಡಿದ ತಕ್ಷಣ ಅದು ಸಾಬೀತಾಗಲಿ, ಅದಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆ ತನಿಖಾ ಸಂಸ್ಥೆ ಆಗಲಿ ಅಂತ ನಾನು ಧ್ವನಿ ಎತ್ತಿದ್ದೀನಿ. ತನಿಖಾ ಸಂಸ್ಥೆ ಬರಲಿ ಅಂತ. ಬಹುಶಃ ನಾನು SIT ಬರಲಿ ಅನ್ನೋಂಥ ಕೂಗಿದ್ದಕ್ಕೆ ಅವ್ರಿಗೆ ಕೋಪ ಬಂತು ಅಂತ ಅನ್ಸುತ್ತೆ. ಧರ್ಮ ವಿರೋಧಿ ಆಗ್ಬಿಟ್ರು ಅಂತ ಅನ್ಸುತ್ತೆ ನಾವು.